ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೆ ನೋಡ್ರಿ. ಇವಾಗ ನೋಡ್ರಿ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಟೈಮ್ ಬಂದುಬಿಟ್ಕೆರೆ 6:30 6 7 ಆಲಾಗತ್ತೈತ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ನಾವು ರಚ್ಚು ಥಂಡಾಗ ಹೊರಗೆ ಬಂದೇಳ್ರಿ. ಆಕೆಗೆ ಒಳಗೆ ಹೋಗಂತೆ ಬೆಳಿತಿದ್ದ ಅಂದ್ರೆ ಭೀ ಹೋಗಲ್ಗೆ ನೋಡ್ರಿ. ಆಕೆ ಅಂತ ಇಲ್ಲೇ ಕೂತ್ಬಿಟ್ಟಾಡ್ರಿ. ಆಕೆ ನಿಂತು ಬಿಟ್ಟಾಡ್ರಿ ಥಂಡಾಗ. ಮುಂಜಾನೆ ಎದ್ದು ಕೂಡಲೇ ನೀರಿಗೆ ಇಟ್ಕೆರೆ ನೀರು ಇದು ಮಾಡಿ ಇವಾಗ ಇದು ಮಾಡತ್ತೀನಿ ನೋಡ್ರಿ. ಬಾಂಡೆ ತಿಕ್ಕಕ್ಕೆ ಬುಟ್ಟ್ಯಾಗ ಬಾಂಡೆ ತುಂಬ್ಕೊಂಡು ಮಾಡಿ ಬಾಂಡೆ ತೊಗೊಂಡು ಬಂದ್ರಿ ಹೊರಗೆ ಬಾಂಡೆ ತಿಕ್ಕಬೇಕಂತೇಳಿ. ಡೈರೆಕ್ಟ ಇಲ್ಲಿ ಪೂರಾ ಹೊರಗೆ ಬರ್ಬೇಕು ರೀ ಬಾಂಡೆ ತಿಕ್ಕಕ್ಕೆ. ಒಳಗೆಲ್ಲ ನೀರಾಗ ಅಂದ್ರೆ ಬಚ್ಚಲ ಮನೆ ಅದಲ್ರಿ, ಬಚ್ಚಲ ಮನೆಯಾಗ ಒಟ್ಟು ಇದು ಆಗ್ತದ ಅಂತೇಳಿ ನಾನು ಇಲ್ಲಿ ಹೊರಗೆ ತೊಗೊಂಬಂದೀನಿ ರೀ. ಒಟ್ಟು ನೀರು ಆಗ್ತದ ಅಂತೇಳಿ ಇಲ್ಲೇ ಹೊರಗೆ ತಿಕ್ತೀನಿ ರೀ. ಬಾಂಡೆ ಆಗಲಿ ಅಥವಾ ಬಟ್ಟೆ ಆಗಲಿ ಏನೇ ಆಗಲಿ ಹೊರಗೆ ತಿಕ್ತೀನಿ ರೀ ನಾನು. ಇವಾಗ ಎಷ್ಟು ಬಾಂಡೆ ತಿಕ್ಬೇಕು ನೋಡಿರಿ ಫ್ರೆಂಡ್ಸ. ಬಾಂಡೆ ತಿಕ್ಕೆರೆ ಆಮೇಲೆ ಹೋಗಿ ಒಳಗಿನ ಕಸ ಹುಡುಗ್ಬೇಕು ರೀ. ಇವತ್ತು ರಾಯಣ್ಣ ಸಾಲಿಗೆ ಹೋಗಲ್ರಿ. ರಾಧಿಕಾ ರಚ್ಚು ಹೋಗ್ತಾರೆ. ರಚ್ಚು ಹೋಗಲ್ರಿ, ರಾಧಿಕಾ ಹೋಗ್ತಾಳೆ. ಆಮೇಲೆ ಅಲ್ಲಿ ನಮ್ಮ ಮನೆ ಬಾಜುಕಿನವ್ರು ಬಾಂಡೆ ತಿಕ್ಲತ್ತೀರಿ. ಅವರು ನಮ್ಮ ರಚ್ಚುಗೆ ಮಾತು ಹಚ್ಚಿರು. ನಮ್ಮ ರಚ್ಚು ಅಂದ್ರೆ ಭಾಳ ಇಷ್ಟ ರೀ ಅವರಿಗೆ. ನಮ್ಮ ರಚ್ಚು ಏನೇ ಆಗಲಿ ಅವ್ರು ಕೂಡ ಮಾತಾಡ್ಕೋತ ನಿಂತು ಬಿಡ್ತಾಳ್ರಿ. ಅದ್ರ ಕಾಲಾಗೆ ನಾನು ಇಲ್ಲಿ ಹೊರಗೆ ಬಾಂಡೆ ತಿಕ್ಲತ್ತಿದ್ರಿ. ಇಲ್ಲಿ ಬಟ್ಟೆ ಅಲ್ಲಿ ಬಾಂಡೆ ಅಲ್ಲಿ ಇಲ್ಲೇ ತಿಕ್ತೀನಿ ರೀ ನಾನು. ಇಲ್ಲಿ ನೀರು ನಾಲೆಗೆ ಹೋಗ್ತಾವ್ರಿ. ನಾಲೆ ಮೇಲೆ ಅದಲ್ರಿ, ನಾ ಇಲ್ಲಿ ಕೂತ್ ತಿಕ್ಕಲತ್ತೀನಲ್ರಿ. ಅದು ನಾಲೆ ಅದ್ರಿ, ದೊಡ್ಡ ನಾಲೆ. ಆ ಕಡೆ ಮ್ಯಾಲೆಲ್ಲ ಮಳೆ ನೀರು ಬಂದಿವಲ್ಲ ನಾಲೆಗೆ ಹೋಗ್ತಾವ್ರಿ. ಈ ರೋಡಿಗೆ ಬಂದೀವನು ನಾಲೆಗೆ ಹೋಗ್ತಾವ್ರಿ. ನಾಲ್ಯಾಗ ಇದದ. ಆಮೇಲೆ ಕೊಡ ಎಲ್ಲಿ ಎತ್ತಲಿಗಿತ್ರಿ. ಅವ್ರು ಅನ್ನತ್ತಿರು ಮುಂಜಾನೆ ಅಳಗಿ ಕೂತ್ಕೆರೆ ಕೊಡ ಎತ್ತಬೇಡ್ದು, ಹೊಟ್ಟೆ ಗಂಟು ಸರಿತದ ಹಂಗೆ ಹಿಂಗಲ್ಲತ್ತೀರಿ ಅವರು. ನಾನು ಥೋಡಿ ಅವತ್ತೇಳಿ ಮಾಡಿ ಎತ್ತದ್ರಿ. ಅವು ಬಕ್ಕುಳೆ ಇದ್ದು ನೀರು ಇವಿಸು ಬಾಂಡೆ ತಿಕ್ತೀನಿ ರೀ. ಬಾಂಡೆ ತಿಕ್ಕೆರೆ ಹೋಗಿ ಒಳಗಿನ ಕಸ ಹುಡುಗಬೇಕು. ನಿನ್ನೆ ಮಳೆ ಬಂದಿತ್ತಲ್ರಿ, ಥಂಡಗಾಗೈತೆ ನೋಡ್ರಿ. ಎಲ್ಲ ರೋಡೆಲ್ಲ ನೋಡ್ರಿ ನಾ ಹಸಿ ಅದ. ಮಳೆ ಅಂತೂ ಚಂದ ಬಂದದ್ರಿ ನಮ್ಮ ಕಡೆಗೆ. ಪೂರಾ ಅಂದ್ರೆ ತೊಯ್ದದ್ರಿ ನೆಲ ಎಲ್ಲ ನೀರು ಹರಿಯಂಗೆ. ಹಚ್ಚೋರು ಇವಾಗ ಹತ್ತಿ ಬೀಜ ಅದು ಇದು ತೊಗರಿ ಬಿತ್ತೋದು ಎಲ್ಲ ಮಾಡ್ತಾರೆ ರೀ. ನಾವಂತೂ ಇವಾಗ ಮನೆಗೆ ಇರ್ತೀವಿ ರೀ. ಮನೆಗಿದ್ದೆ ಅಂದರೆ ಎಲ್ಲಿ ಹೋಗೋದಾಗಲ್ಲ. ನಮ್ಮ ರಚ್ಚು ನೋಡ್ರಿ ಹೆಂಗೆ ಆಟ ಆಡ್ಲತ್ತಾಳ. ನಾವು ಬಾಂಡೆ ತಿಕ್ಕಿ ಹೋಗ್ತೀನಿ ರೀ. ಹೋಗ್ಕೆರೆ ಕಸ ಹುಡುಗಿ ಜಳಕ ಮಾಡ್ಬೇಕು ರೀ. ಜಳಕ ಮಾಡಿ ಅಡುಗೆ ಮಾಡ್ಬೇಕು ರೀ. ಲೇಟ್ ಆಗ್ಯದ. ಇವತ್ತೊಂದು ಸ್ವಲ್ಪ ಲೇಟ್ ಮಾಡಿ ಎದ್ದೀವಿ ರೀ. ಜಲ್ದಿನೇ ಹೇಳೋದಿತ್ತು ರೀ. 6 ಗಂಟೆಗೆ 6:30 ಅಂತ ಎದ್ದೀವಿ ರೀ ನಾವೇ ಹೇಳೋದು. ಹೇಳೋಣ ನೀರು ಇಡೋಣ ಬಾಂಡೆಗೊಳೆ ಮಾಡ್ಕೊಂಡು ಈ ಕಡೆ ಬಂದೀನಿ ರೀ. ಯಾಕಂದ್ರೆ ಒಳಗೆಲ್ಲ ಮಕ್ಕೊಂಡಿರಲ್ರಿ ಅವರು. ಅದ್ರ ಕಲೆಗೆ ಸ್ವಲ್ಪ ಲೇಟ್ ಆಯಿತು. ಇನ್ನು ಮಳೆ ಬಂದದಲ್ರಿ, ಎಲ್ಲ ಕಡೆ ಕೆಲಸ ಹತ್ತ. ಇವಾಗ ಮಾಮಗಳೇನೋ ಕೆಲಸ ಹತ್ತವ್ರಿ. ಅವರು ಮನೆಗೆ ಇರ್ರಿ. ಮಳೆ ಬಂದ ಎಲ್ಲ ದೌಂತಿನೇ ಇರ್ಲಾರ ಬಟ್ಟೆಗೆ ಮನೆಗೆ ಇರ್ರಿ. ಎಷ್ಟು ದಿನ ಆಯಿತು. ರಾಯಣ್ಣಗೆ ಸ್ಕೂಲಿಗೆ ಹೋಗೋದೇನೋ ಇವತ್ತು ಟೆನ್ಷನ್ ಇಲ್ಲರಿ. ಯಾಕಂದ್ರೆ ಜಲ್ದಿ ಟಿಫಿನ್ ಮಾಡ್ಬೇಕಾಗ್ತೈತೆ ರೀ ಅವನಿಗೆ. ಇವಾಗ ಸೂಟಿ ಅದಲ್ರಿ ಅವನದು. ಅದಕ್ಕೆ ರಾಧಿಕಾಗ ಅಲ್ಲೇ ಸರ್ಕಾರಿ ಶಾಲೆಯಾಗ ಊಟ ಕೊಡ್ತಾರೆ ರೀ ಆಕೆಗೆ. ಆಕೆಗೆ ಟಿಫಿನ್ ಕಟ್ಟೋದೇನು ಹತ್ತಂಗಿಲ್ಲ ರೀ. ನಾನೇ ಸುಮ್ಮ ಹೊಸು ಆಗ್ತದ ಅವಾಗ ಅಂತೇಳಿ ಒಂದು ಸ್ವಲ್ಪ ಅನ್ನ ಮಾಡಿ ಕಟ್ತಿದ್ರಿ ಆಕೆಗೆ. ನೋಡಾರಿ ಆಕೆ ಹೋಗತ್ತಾನೆ ಇನ್ನೂ ಟೈಮ್ ಅದ ರೀ. ಅವಾಗ ಕಟ್ಲಿಕ್ಕೆ ಬರ್ತದ. ಒಟ್ಟು ಬಾಂಡೆ ಕ್ಲೀನಾಗಿ ತೊಳೆದು ಮಾಡಿ ಇಡ್ಬೇಕು ನೋಡಿರಿ. ಬೆಳಗ್ಗೆ ಎದ್ದೆ ಎಷ್ಟು ದೌಂತಿ ಇರ್ತದೆ. ಮನ್ಯಾಗ ಜಲ್ದಿ ಹೇಳಿಲ್ಲ ಅಂದ್ರೆ ಈ ರೀತಿ ಗಡ್ಬಡ್ ಆಗ್ತದೆ ರೀ. ಅಂದ್ರೆ ಒಂದು ಸ್ವಲ್ಪ ನಿನ್ನ ಮಳೆ ಬಂದಿತ್ತಲ್ರಿ, ಅದಕ್ಕೆ ಲೇಟ್ ಮಾಡಿದ್ವಿ. ಅಲ್ಲಿ ಮಳೆ ಗಿಳಿ ಬಂದಿತ್ತಿಲ್ಲ ಅಂದ್ರೆ ಜಲ್ದಿ ಹೇಳ್ತಿದ್ದೇವೆ ರೀ. ಥಂಡ ಬಿಟ್ಟಿದ್ರಿ. ಹವಾ ಲೈಟ್ನು ಹೋಗ್ಯವು. ಅದಕ್ಕೆ ಥಂಡ ಗಾಳಿ ಮುಕ್ಕೊಂಡ್ಬಿಟ್ಟಿದ್ದೇವೆ ರೀ ನಾವು. ಮತ್ತು ರಾತ್ರಿ ಬಂದೀವ್ರಿ ಲೈಟ. ನಮ್ಮ ಕಡೆ ಒಂದು ಸ್ವಲ್ಪ ಮಳೆ ಬಿತ್ತು ಅಂದ್ರೆ ಆಯ್ತು ರೀ. ಲೈಟೇ ತೆಗೆದು ಬಿಡ್ತಾರೆ ರಾತ್ರಿ ಬೆಳಗನ ಆಗಲಿ ಚಂತನ ಆಗಲಿ ಏನೇ ಆಗಲಿ. ಒಟ್ಟು ಲೈಟೇ ಕೊಡಂಗಿಲ್ಲ ರೀ. ಅಷ್ಟು ಇದು ಅರ ರೀ. ಅಂದ್ರೆ ಒಂದು ಜರ ಮಳೆ ಬಿತ್ತು ಅಥವಾ ಗಾಳಿ ಬೀಸ್ತು ಅಂದ್ರೆ ಆಯ್ತು ರೀ, ಲೈಟ್ ಹೋದ್ರಿ ಅಂದಂಗೆ ರೀ. ಒಟ್ಟು ಗಾಳಿನೇ ಇಲ್ಲ. ಒಟ್ಟು ಮಳೆ ಕಟ್ಟಾಗತ್ತಾನ ಗಾಳಿ ಕಟ್ಟಾಗತ್ತಾನ ಲೈಟ್ ಕೊಡಂಗಿಲ್ಲ ರೀ. ಮಳೆ ಕಟ್ಟಾದ್ರೆ ಭೀ ಲೈಟ್ ಕೊಡಂಗಿಲ್ಲ ರೀ. ಅಷ್ಟು ಇದು ಅದ ರೀ ಇಲ್ಲಿ. ಯಾಕಂದ್ರೆ ಪೂರ್ತಿ ಇದಾಗಿರ್ತದಲ್ಲ ರೀ. ಮಳೆ ಕಾಲಾಗ ಎಲ್ಲರೂ ಕಂಬ ಬೀಳ್ತಾ ಅದು ಬೀಳ್ತಾ ಅಂತಾರೆ ಲೈಟ್ ಕೊಡಂಗಿಲ್ಲ ರೀ. ಬಾಂಡೆ ತಿಕ್ಕೊಂಬಂದು ಬಾಂಡೆ ಡಬ್ಬಾಕಿ ಇವಾಗ ಕಸ ಹುಡ್ಗಾಗತ್ತಿ ನೋಡ್ರಿ. ಒಳಗಿನ ಜಗಲಿ ಕೋಲಿದು ಜಗಲಿ ಕೋಲಿ ಕಸ ಹುಡುಕ್ಯಾರೆ. ಆಮೇಲೆ ಹೊರಗಿನ ದಿನ ಮನ್ಕೊಂಡಾರ್ರಿ ಅವರು. ಹೇಳಂದ್ರೆ ಹೇಳಲ್ಗ್ಯಾರ. ರಾಧಿಕಾ ರಚ್ಚು ಎದ್ದಾಳಲ್ರಿ. ರಾಧಿಕಾ ಅವ್ರ ಪಪ್ಪ ಮಕ್ಕೊಂಡಾರ. ಒಟ್ಟು ಇದನ್ನೇ ಮಾಡಲ್ಗಿರಿ ಅವ್ರು. ಹೇಳಂದ್ರೆ ಹಂಕದಮ್ಮ ಒಳಗಿಂದ ಹುಡ್ಕೊಂಬ ಅಂದರು. ಅದಕ್ಕೆ ಒಳಗಿಂದ ಹುಡುಗೋಗತ್ತಿದ್ರಿ. ಒಳಗಿಂದ ಹುಡುಕ್ಯಾರೆ ಮತ್ತು ಹೊರಗಿಂದ ಹುಡುಗಬೇಕು. ಹಾಸಿಗೆ ಅಟ್ಟೆ ಇಟ್ಟಾರ್ರಿ. ಹೇಳಂದ್ರು ಹೇಳಲ್ಗಿರು. ಅದ್ರ ಕಲಾಗ ನೋಡನ್ರಿ. ಎದ್ರು ಹುಡುಗನು ಎದ್ದಕ್ಕಿಲ್ಲಂದ್ರೆ ಜಳಕ ಮಾಡಿ ಪೂಜೆ ಮಾಡಿ ಇದು ಮಾಡ್ತೀನಿ ರೀ. ಇದ್ರ ಕಡೆ ಆಮೇಲೆ ತೆಗಿತೀನಿ. ನಮ್ಮ ಕಡೆ ಅಂತೂ ಮಳೆ ಭಾಳ ಅಂದ್ರೆ ಭಾಳ ಜೋರು ಬಿದ್ದದ ನೋಡ್ರಿ ನಿನ್ನೆ. ನಿಮ್ಮ ಕಡೆ ಹೆಂಗೆ ಬಂದ ಅಂತೇಳಿ ಕಮೆಂಟ್ದಾಗ ತಿಳಿಸ್ರಿ. ಈ ಜೂನ್ ತಿಂಗಳು ಮಳೆನೇ ಇರಲ್ರಿ. ಜುಲೈ ತಿಂಗಳದಾಗ ಇನ್ನು ಮೇಲೆ ಬಂದ್ರೆ ಬರಬೇಕು, ಬರ್ಲಿಕ್ಕಂದ್ರೆ ಇಲ್ಲರಿ. ಇದನ್ನೇ ಆಗಂಗಿಲ್ಲ. ಮೊದಲೆಲ್ಲ ಕಸ ಹುಡುಗ್ಬೇಕಾದ್ರೆ ಬರೀ ದೂಸು ಬರ್ತೈತೆ ರೀ ಮನ್ಯಾಗ. ಯಾಕಂದ್ರೆ ಫರ್ಶಿ ಇದ್ದಿತ್ತಿಲ್ಲಲ್ರಿ ಒಳಗಿನ ಕೋಲ್ಯಾಗ. ಮೊದಲ ಹಳೆ ಮನ್ಯಾಗ ತಳಗ ಕೋಲ್ಯಾಗ ರೀ. ಅದಕ್ಕೆ ಒಟ್ಟು ಹುಡುಗಿದ್ರು ಭೀ ಅಷ್ಟು ದೂಸು ಬರ್ತೈತೆ ರೀ. ಬರೀ ಸಿಮೆಂಟಿನ ದೂಸ ಆಮೇಲೆ ಮಣ್ಣಿನ ದೂಸ ಹಿಂಗೆ ಬರ್ತಿತ್ತು.
ಈಗ ಫರ್ಶಿ ಹಾಕಿವಿ, ಎಲ್ಲ ಹಾಕಿವಿ. ಕಸ ಭಾಳ ಬರಂಗಿಲ್ಲ ರೀ, ಆಮೇಲೆ ದೂಸ್ನು ಇರಂಗಿಲ್ಲ. ಇದಕ್ಕೆ ಸುಪ್ಲಿ ತೊಂದಿನಿ, ಸುಪ್ಲಿಯಾಗ ಚಂದ ಬರ್ತದೆ ತೊಗೊಳಕ್ಕೆ ಹುಡುಗಕ್ಕೆ ಅಂತ ಹೇಳ್ಕೆರೆ ನೋಡಿರಿ. ಹಿಂಗೆ ಕಸ ಹುಡುಗ್ದೆ ಅಂದ್ರೆ ಆಯ್ತು ನೋಡ್ರಿ, ಕಸನ ಹುಡುಗ್ದಂಗೆ ಆಗ್ತದೆ. ಆಮೇಲೆ ಇದು ಹೊರಗಿಂದ ಇಟ್ಟು ಹುಡುಗ್ಬೇಕಾದ್ರೆ ಹೇಳಲ್ಗ್ಯಾರ ನೋಡ್ರಿ ಇವ್ರಂತರು, ಯಾವಾಗ ಹೇಳ್ತಾರೋ ಯಾವಾಗಿಲ್ಲ ಅಂತ ಅನಿಸ್ಬಿಟ್ಟೈತಿ. ಅವ್ರು ಹೇಳತನ ಮಾಡತನ ಅಂಥೇಳಿ ಗ್ಯಾಸ್ ಕ್ಲೀನ್ ಮಾಡತ್ತಿದ್ರಿ. ಡೈಲಿ ಅಲ್ಲಿ ನಾನು ಗ್ಲಾಸ್ ಕ್ಲೀನ್ ಮಾಡ್ತೀನಿ ರೀ. ಇವಾಗ ಅವಾಗಂತ್ರ ಗ್ಯಾಸೇ ಕ್ಲೀನ್ ಮಾಡ್ತಿದ್ದಿಲ್ಲ ರೀ, ನಾ ಅಂತೂ ಇವಾಗಂತ್ರ ನೋಡಿರಿ ಡೈಲಿ ಒಂದಿನ ಬಿಡೋಂಗಿಲ್ಲ. ಮುಂಜಾನೆ 2 ಹೊತ್ತ ಕ್ಲೀನ್ ಮಾಡ್ತೀನಿ. ಅಡುಗೆ ಮಾಡಿದ್ರೂ ಮಾಡ್ಲಿಕ್ಕೆಲ್ಲ ಅಂದ್ರೆ ಭೀ ಅರ್ಬಿ ತೊಂದು ಒರೆಸ್ತೀನಿ ರೀ, ತೊಳಿಲಿಲ್ಲ ಅಂದ್ರೆ ಭೀ. ನಮ್ಮ ಸೋನಿ ಒಂದು ಸೌನ್ ಓಡಾಡತ್ತಿತ್ತು ರೀ, ಯಾಕಂದ್ರೆ ಅದಕ್ಕೆ ಹಾಲು ಬೇಕಾಗಿವು. ನಾನು ಹಾಲು ಇದು ಮಾಡಿದ್ದಿಲ್ಲ ರೀ, ಇನ್ನೂ ತರಿಸಿತ್ತಿಲ್ಲ. ಚೇಂಜ್ ಮಾಡಿ ಹಾಲಿದ್ದು ಜಳಕ ಮಾಡಿ ಹಾಕಬೇಕು ಅಂತೇಳಿ ಬಿಟ್ಟಿದ್ರಿ ನಾನು. ಸೋನಿ ಎಲ್ಲಿ ಇದು ಮಾಡಲ್ಗೈತ್ರಿ, ಅದನ್ನು ಒಂದು ಸೋನ್ ಕಾಲ ಓಡಾಡತ್ತಿತ್ತು ಹಾಲು ಯಾವಾಗ ಹಾಕ್ತಾರೆ ಅಂತೇಳಿ. ನಾನು ಆದಷ್ಟು ಜಲ್ದಿ ಜಳಕ ಮಾಡಿಕೆರೆ ಚಹಾ ಮಾಡ್ಕೊಂಡು ಕುಡಿಬೇಕು ರೀ, ಲೇಟ್ ಆಗೈತಿ ಒಮ್ಮೆ. ಇವತ್ತಿನ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿರಿ ಫ್ರೆಂಡ್ಸ. ಇವತ್ತಿನ ವಿಡಿಯೋದಾಗ ನಾನು ನಮ್ಮ ಮನೆ ಎಲ್ಲ ರಿಪೇರಿ ಅಂದಾಗ ಎಲ್ಲ ಕಟ್ಟಿದ್ದೇವಲ್ಲ ರೀ, ಚೆಂದಾಗಿ ಮಾಡ್ಕೊಂಡಿವಲ್ಲ. ಅದು ಎಷ್ಟಾಗ್ಯದ ಇವತ್ತು ಅಂತೇಳಿ ಹೇಳ್ತೀನಿ ನಿಮ್ಗೆ. ಎಲ್ಲ ಕೂಡಿ ಎಷ್ಟು ಬಂದು ಖರ್ಚಿಗೆ ಅಂತೇಳಿ ಹೇಳ್ತೀನಿ ರೀ. ಅಂದ್ರೆ ಒಟ್ಟು ಹೊಡ್ಲಿಕ್ಕೆ ಮಾಡ್ಲಿಕ್ಕೆ, ಆಮೇಲೆ ಹೊಡ್ಯೋದಂದ್ರೆ ಪತ್ರ ಶೆಡ್ ಹೊಡ್ಯೋದು, ಕಟ್ಲಿಕ್ಕೆ ಮಾಡ್ಲಿಕ್ಕೆ ಎಲ್ಲರಿಗೆ ಎಟ್ಟೆಟ್ಟು ಹೋಯ್ತು ಎಟ್ಟೆಟ್ಟಿಲ್ಲ ಅಂತೇಳಿ ಹೇಳ್ತೀನತ್ರಿ ಫ್ರೆಂಡ್ಸ. ಸೋನಿ ಎಷ್ಟರ ಬಡ್ದಾಡ್ತಿ. ಇವಾಗ ನೋಡ್ರಿ ಚಾ ಕಿಡತ್ತೀನಿ, ಜಳಕ ಐತೆಲ್ಲ ಆಯಿತು. ರಾಧಿಕಾ ರಚ್ಚು ಎಲ್ಲ ತೊಗೊಂಡಾರ. ರಾಯಣ ಪಪ್ಪ ತೊಗೋಬೇಕ್ರಿ. ಅವರಿಗೆ ನೀರು ಇರ್ತೀನಿ, ನೀರ್ಕಾಯನ್ನ ತೆಗೆದ್ಕೆರೆ ಅವರಿಬ್ರು ತೊಗೋತಾರೆ. ಇವಾಗ ಚಹಾ ಮಾಡತ್ತೀನಿ ರೀ. ನಾ ಚಹಾ ಮಾಡ್ಕೆರೆ ಒಂದು ಸ್ವಲ್ಪ ಅಡುಗೆ ಏನಾರ ಮಾಡ್ಬೇಕು ರೀ. ಚಹಾ ಮಾಡ್ಲಾರ ಚಹಾ ಕುಡ್ಲಿ ದಮ್ ಮಾಡ್ತೀನಿ. ನಮ್ಮ ಸೋನಿ ಅದಕ್ಕೆ ಬಡ್ದಾಡತ್ತೆ. ನಮ್ಮ ರಾಧಿಕಾ ಹಾಲು ತರಬೇಕು ಹೋಗ್ರಿ, ಇನ್ನೂ ಶಾಂತದ್ರಿ ಮನೆ. ಆಯ್ತು ಬಂದ್ರು ಅಂದ್ರೆ ಆಯ್ತು. ಒಂದು ಸ್ವಲ್ಪ ಅನ್ನನು, ಆಮೇಲೆ ಒಂದು ಸ್ವಲ್ಪ ಬ್ಯಾಳಿ ಸಾರು ಮಾಡ್ಬೇಕನ್ನತ್ತೀನಿ ರೀ. ಕುಕ್ಕರಾಗ ತಂದಿರ್ತೀನಿ. ಇದು ಆಗಾನ ಹಾಗೆ ಬ್ಯಾಳಿ ಹಾಕ್ಯಾರೆ ಬ್ಯಾಳಿ ಸಾರು ಮಾಡ್ತೀನಿ ರೀ. ರಾಯಣ ಇವಾಗ ಸಾಲಿಗೆ ಹೋಗಲ್ರಿ. ಇವತ್ತು ರಾಯಣ ಸಾಲಿ ಸೂಟಿ. ರಾಧಿಕಾ ಹೋಗ್ಬೇಕು ಹೋಗ್ತಾಳೆ. ಆಕಿ ಇಲ್ಲೇ ಸರ್ಕಾರ ಸಾಲಿಗೆ ಹೋಗ್ತಾಳಲ್ರಿ, ಅಲ್ಲೇ ಊಟ ಕೊಡ್ತಾರೆ ಆಕಿಗೆ. ಅದ್ರ ಕಲಾಗ ಏನು ಡಬ್ಬ ಒಂದು ಸ್ವಲ್ಪ ಕಟ್ತೀನಿ ರೀ ಆಕಿಗೆ. ಸುಮ್ಮ ಮಧ್ಯಾಹ್ನ ನಾಳೆಗೆ ಚುಕ್ಕಳು ಕೂಡ ಊಟ ಮಾಡ್ತಾಳೆ ಅಂತೇಳಿ ಮತ್ತು ಮಧ್ಯಾಹ್ನ ಒಂದಕ್ಕೆ ಊಟ ಕೊಡ್ತಾರೆ ಅವರು. ಅದಕ್ಕೆ ಒಂದು ಸ್ವಲ್ಪ ಕಟ್ ಕೊಡ್ರಿ ಹೊಸ, ಅದಕ್ಕೆ ಉಂಟ ಚುಕ್ಕಳನ್ನ ಒಂದು ಸ್ವಲ್ಪ ಒಯ್ತಾಳೆ ಅಕ್ಕಿ. ಹಾಲು ತರಕ್ಕೆ ಹೋಗ್ಯಾಡ್ರಿ ನಮ್ಮ ರಾಧಿಕಾ. ನಮ್ಮ ಲಕ್ಷ ನೋಡ್ರಿ ಹಾಕುತ್ತಾಳೆ ರೀ ಮೇಡಮ್. ಚಹಾ ಮಾಡಿ ಅಲ್ಲಿ ಹಾಕ್ಬೇಕು ರೀ ಆಕಿಗೆ. ಇವಾಗ ನೋಡ್ರಿ ಬ್ಯಾಳಿ ಹಾಕೈತಿ, ಸಾರು ಮಾಡ್ಬೇಕಂತೇಳಿ. ಚಹಾ ಕುದಿಯತ್ತಲ್ರಿ, ಚಹಾ ಕುಡಿಯೋಣ ಹಂಗೆ ಇಡ್ತೀನಿ. ಮತ್ತು ಅವ್ರು ಅಡುಗೆ ಮಾಡಿಲ್ಲ ಅನ್ಕೋತೀನಿ ರೀ ಸರ್. ಬಂದು ಸರ್ ತಂದು ಹಾಲ ತಗೊಂಬ. ನೀರು ಕೊಡು. ಸುಮ್ ಕುಂದ್ರೆ ಚಹಾ ಕೊಡ್ತೀನಿ ಈಗ.
ನೀರು ಕಮ್ಮಿ ಹಾಕ್ರಿ ಮತ್ತು ಅದು ಶೀಟ್ಯಾಗ ನೀರು ಹೊರಗೆ ಬರ್ತಾವ್ರಿ. ಮೊನ್ನೆ ಶೀಟಿ ರಬ್ಬಲ ಎಲ್ಲ ಹೋಗಿತ್ರಿ, ಮೊನ್ನೆ ಹಾಕ್ತೀನಿ ನೀರು ಹಾಕ್ತಿದ್ದೆ ಅದಕ್ಕೆ. ಅಲ್ಲಿ ಹೊಲ್ದಾಗಿದ್ದಾಗ ರಬ್ಬಲ ತೊಗಿತಲ್ರಿ ಬ್ಲಾಸ್ಟ್ ಹೊಲಾಗತ್ತಿತ್ತು ಬರೀ ಸೀಟಿನೇ ಜಿಗಿದು ಬೀಳತ್ತಿತ್ತು. ಬರೀ ಫ್ರೆಂಡ್ಸ ಚಾ ಮಾಡ್ತೀನಿ, ಎಲ್ಲರೂ ಚಾ ಕುಡಿಯೋದಕ್ಕೆ ಬಿಸಿ ಹಾಲಿನ ಚಾ ಮಾಡಿ ನೋಡ್ರಿ ಮುಂಜಾನೆ. ಸುಮ್ ಕುಂಡಿರ್ತೀನ, ಸುಮ್ ಕೂತೀವಿ. ಮತ್ತೆ ಅವಾಜ್ ಯಾರು ಮಾಡ್ತಾರ? ಅವಾಜ್ ಯಾರು ಮಾಡ್ತಾರ? ನೀನೇ ಮಾಡ್ತಿದ್ದೀರಾ? ನೀವು ಮಾಡ್ತೀನಿ. ಬ್ಯಾಳೆ ಇಟ್ಟೇನ್ರಿ, ಚಾ ಕುಡಿಯತನ ಬ್ಯಾಳೆ ಕುಡಿತಾವ. ಚಾ ಕುಡಿದ ಬಳಿಕ ಬ್ಯಾಳೆ ತೆಗೆದು ಮತ್ತೊಂದು ಸ್ವಲ್ಪ ಅನ್ನ ಮಾಡಿ ಬ್ಯಾಳೆ ಸಾರು ಖಾಣೆ ಹೊಡಿತೀನಿ ರೀ. ಇವಾಗ ನೋಡ್ರಿ, ಇವಾಗ ಎಲ್ಲ ಕೆಲಸ ಮಾಡಿದ್ರಿ. ಒಂದು ಸ್ವಲ್ಪ ಸಾರು ಪಾಣೆ ಹೊಡೆದು ಅನ್ನ ಮಾಡ್ದೆ, ಅನ್ನ ಸಾರು ಆಯ್ತು ರೀ. ನೋಡ್ರಿ ನಮ್ಮ ರಚ್ಚು ಊಟ ಮಾಡಿದಲ್ಲ ರಚ್ಚು. ಈಕಿ ರಾಯಣ ರಾಧಿಕಾ ಅವ್ರ ಪಪ್ಪ ಒಟ್ಟು ಮಂದಿ ಊಟ ಮಾಡ್ಯಾರ್ರಿ. ಈಗ ನಾ ಎಷ್ಟು ಊಟ ಮಾಡಬೇಕು, ನಾವು ಹೊಸ ಇಲ್ರಿ, ಯಾಕಂದ್ರೆ ಆಗಳೇ ಚಾ ಬಿಸಿಗೆ ತಿಂದೇವಲ್ರಿ, ಅದಕ್ಕೆಲ್ಲಾಗ ಹೊಸ ಇಲ್ಲ ಅಂತೇಳಿ ಅಂಕ ಮಾಡ್ಬೇಕಂತೇಳಿ ಬಿಟ್ಟೀನಿ ರೀ ನಾನೇ. ರಾಧಿಕಾ ಸಾಲಿಗೆ ಹೋಗ್ಯಾಳ್ರಿ ಇವಾಗ. ಆಕಿಂದ 9:30 ಸಾಲಿಗೆ ಅದ ರೀ. ಅದಕ್ಕೆ ಸಾಲಿಗೆ ಹೋಗಿ 3:30 ಬರ್ತದೆ ಅದಕ್ಕೆ ಸಾಲಿದ್ದು. ಸಾಲಿಗೆ ಹೋಗ್ಯಾರಿ. ರಾಯಣನ ಸೂಟಿ ಅದಲ್ಲ, ಮನ್ಯಾಗ ರಾಯಣ. ಈಕೆ ನೋಡ್ರಿ ಅವನು ಕೂಡ ಈಕೆ ಒಬ್ಬಕ್ಕೆ ಜೋಡ ಆತಾವ ಇವತ್ತು. ದಿನ ಒಬ್ಬಕ್ಕನೇ ಇರ್ತಾಳ್ರಿ. ಐತಾರ ಶನಿವಾರ ಸೋಮವಾರ ಬರ್ತಂದ್ರೆ ಯಾರೋ ಒಬ್ರು ಇರ್ತಾರೆ ರೀ. ಶನಿವಾರ ಜಲ್ದಿ ಬರ್ತಾಳಲ್ರಿ ರಾಧಿಕಾ, ಅವ ಮಧ್ಯಾಹ್ನದಿಂದ ಇರ್ತಾಳೆ. ಆಮೇಲೆ ಐತಾರ ಅಂತೂ ಫುಲ್ ಡೇ ಈಕಿನ ಕೂಡ ಇರ್ತಾಳೆ. ರಾಯಣ ಐತಾರ ಮಧ್ಯಾಹ್ನದಿಂದ ಬರ್ತಾನೆ ರೀ. ಆಮೇಲೆ ಸೋಮವಾರ ದಿನ ಫುಲ್ ಡೇ ಈಕಿನ ಕೂಡ ಇರ್ತಾನೆ ರೀ ರಾಯಣ. ಅದಕ್ಕೆ ಇವತ್ತು ಹೊನ ರೀ. ಇವತ್ತು ಎಲ್ಲೋಗ್ಯಾನ ಅಣ್ಣ? ಅಣ್ಣ ಎಲ್ಲೋಗ್ಯಾನ? ಹಿಂದೋಗ್ಯಾನ ನೋಡ್ರಿ, ಹಿಂದೋಗ್ಯಾನಂತ. ಊಟ ಆಗ್ಯದ್ರಿ ಅವ್ರದ್ದು, ನಾನು ಊಟ ಮಾಡಬೇಕು. ಇನ್ನೊಂದು ಸ್ವಲ್ಪ ನಿಂತು ಮಾಡ್ತೀನಿ ರೀ ಫ್ರೆಂಡ್ಸ. ಎಲ್ಲ ಕೆಲಸ ಅಂತೂ ಮಾಡಿನಲ್ರಿ. ಈಗೇನು ಕೆಲಸ ಎಲ್ಲ ಏನೂ ಇಲ್ಲರಿ. ನಿನ್ನೆ ಅಂತೂ ಮಳೆ ಕಂಡಪಟ್ಟಿ ಮಳೆ ಬಿದ್ದಿದ್ರಿ. ಕಂಡಪಟ್ಟಿ ಅಂದ್ರೆ ಅಟ್ಟೇನಿಲ್ಲರಿ, ನೀರು ಹರಿಯಟ್ಟು ಮಳೆ ಬಂದದ. ಅದೆಲ್ಲ ಏನು ಬಂದು ನೋಡಿದ್ರಿ, ಅದೇನಿದೆ ಇಲ್ಲರಿ. ಒಂದು ಸ್ವಲ್ಪ ನೀರು ಹರಿಯಂಗೆ ಬಂದದ್ರಿ. ಈಗ ಬಿತ್ತಣಿಕೆ ಆತವ್ರಿ. ಈಗ ಬಿತ್ತಣಿಕೆ ಚಾಲು ಆತಾವ. ತೊಗರಿ ಬಿತ್ತೋದು, ಹತ್ತಿ ಊರೋದು ಎಲ್ಲ ಸ್ಟಾರ್ಟ್ ಮಾಡ್ತಾರೆ ರೀ. ಸುಮ್ಕುಂದ್ರು ಇವಾಗೆಲ್ಲ ಸ್ಟಾರ್ಟ್ ಆಯ್ತಂದ್ರೆ ಆಯ್ತು ರೀ. ಮುಂದೆ ಮತ್ತೆ ಹಾಗೆ ಮಳೆ ಬರತ್ತಂದ್ರೆ ನಾಟಿಕೆ ಇರ್ತಾವೆ, ಚಂದ ಇದಾತ. ಇರಾಟಿಗೆ ಹತ್ತಿ ಊರಾದೈತೆ ರೀ, ಊರಿಲ್ರಿ ಯಾರು, ಯಾಕಂದ್ರೆ ಮಳಿನೇ ಬಂದಿಲ್ಲ ಇಷ್ಟು ದಿನ. ಜೂನ್ ತಿಂಗಳೇ ಮುಗಿಲಿಕ್ಕೆ ಬಂತು, ಮಳಿನೇ ಬಂದಿಲ್ಲ ರೀ. ಜುಲೈ ತಿಂಗಳು ಬರ್ತದೆ, ಈಗ ಮಳೆ ಬಂದದ ನೋಡ್ರಿ. ಇಷ್ಟು ದಿನ ಆದ ಬಳಿಕ ನಾನು ನಿಮಗೆಲ್ಲ ಹೇಳಿದಲ್ರಿ, ನೆಕ್ಸ್ಟ್ ಬ್ಲಾಗ್ದಾಗ ಮೇಕಪ್ ನೆಕ್ಸ್ಟ್ ಬ್ಲಾಗ್ದಾಗ ಹೇಳ್ತೀನಿ ನಿಮ್ಗೆ ನಮ್ಮ ಮನೆ ಖರ್ಚು ಎಟ್ಟು ಬಂದ ಅಂತ ಹೇಳಿದ್ರೆ. ನಮ್ಮ ಮನೆ ಖರ್ಚು ನೋಡ್ರಿ, ಎಲ್ಲ ಪತ್ರ ತರೋದು, ಎಂಗಲ್ಗಳು ತರೋದು, ಆಮೇಲೆ ಫರ್ಶಿ ತರೋದು, ಏನೇ ಆಗಲಿ ಗ್ಯಾಸಿನ ಕಟ್ಟಿದು ಫರ್ಶಿ ಇರ್ತದಲ್ರಿ, ಅದು ಫರ್ಶಿ ತರೋದು, ಆಮೇಲೆ ಅಂಥದ್ದು ಇಂಥದ್ದು ಅದು ಇದು ಅಂದು, ಆಮೇಲೆ ಹೊಡ್ಯಾಕ ಫರ್ಶಿ ಹಾಕೋರಿಗೆ, ಆಮೇಲೆ ಎಂಗಲ್ ಇವೆಲ್ಲ ಪತ್ರ ಶೆಡ್ ಹೊಡ್ಯಾಕ ಗೊತ್ತಲ್ಲ ಕೊಟ್ಟಿರಿ. ಅದು ಅವ್ರಿಗೆ ಎಲ್ಲ ಕಲಿತೆ 1:40 ಬಂದದ ಅಂತ ಹೇಳ್ಯಾರಿ. 1:40, 1:30 ಹಿಂಗೆ ಬಂದದವ್ರಿ. ಅಂದ್ರೆ 1,30,000, 1,40,000 ಹಿಂಗೆ ಬಂದದ್ರಿ. ಅಷ್ಟು ರೀ, ಅಷ್ಟೂ. ಆಮೇಲೆ ಗರ್ಸ್ ಡೌನ್ದಾಗಿದ್ದೇವಲ್ರಿ ನಾವು ರೋಡಿನ ತಳಗ, ಅದನ್ನು ಮ್ಯಾಲೆ ಮಾಡ್ಕೊಂಡಿದ್ದೇವಲ್ರಿ ಗರ್ಸ್ ತರಕ್ಕೆ. ಆಮೇಲೆ ಗರ್ಸ್ ಹತ್ತಾರಲ್ರಿ, ಅದಕ್ಕೆ ಗರ್ಸ್ ಅಂತಾರೆ ಮುರುಮ್ ರೀ. ಆ ಮುರುಮ್ ಹಾಕೋರಿಗೆ ಅವ್ರಿಗೆ ಇವ್ರಿಗೆ ಅಂದಲ್ಲೇ ಎಲ್ಲ ಕೂಡ ಇಟ್ಟು ಬರ್ತದ್ರಿ ಫ್ರೆಂಡ್ಸ. ನನಗೆ ಮಾಮ ಹೇಳ್ಯಾರಿ, ನನಗೆ ಅಷ್ಟು ಲೆಕ್ಕ ಮಾಡಿಲ್ರಿ. ಟೋಟಲಾಗಿ ಅಷ್ಟು ಬಂದದ ಅಂತ ಹೇಳ್ಯಾರಿ ಅವರು. ಒಟ್ಟು ಅಂದ್ರೆ ಭೀ ನಂಬಲ್ಲಿ ಒಂದು ಥೋಡೆ ಇದ್ದು, ಆಮೇಲೆ ಹೊರಗೇನೋ ಒಂದು ಥೋಡೆ ತೆಗ್ದಿರಿ. ಸಾಲ ಅಂತರೂ ಆಗ್ಯದನಲ್ಲ, ಸಾಲ ಅದ ರೀ ನಮ್ಮದು. ಸಾಲಕ್ಕೆ ಕೊಡ್ಬೇಕ್ರಿ ನಾವು. ಇದೊಂದು ವರ್ಷ ಇಲ್ಲೇ ಇರ್ತೀವಿ ರೀ, ಮುಂದಿನ ವರ್ಷ ಎಲ್ರಿ ಹೋಗ್ಬೇಕ್ರಿ ದುಡ್ಯಕ್ಕೆ. ಊರಾಗಿದ್ರೆ ದುಡ್ಡು ಮುಟ್ಸಂಗೆ ಆಗಂಗಿಲ್ಲ ರೀ. ಎಲ್ರಿ ದುಡ್ಲಿಕ್ಕೆ ನಿತ್ಯ ಅಂದ್ರೆ ಒಂದೇ ಸಲ ಬರ್ತಾಯಿಲ್ರಿ, ಕೊಟ್ಬಿಡಕ್ಕೆ ಬರ್ತದೆ, ಎಲ್ಲ ದೇಣೆ ಹೋದಂಗೆ ಆಗ್ತದೆ. ಅಂದ್ರೆ ಸಾಲ ಅಂದ್ರೆ ದೇಣೆ ಅಂತೀವಿ ನಾವು. ಅದಕ್ಕೆ ಏನು ಊಟ ಮಾಡಬೇಕ್ರಿ ಫ್ರೆಂಡ್ಸ. ನಿಮ್ದೆಲ್ಲ ಊಟ ಆಗಿದೆ ಅನ್ಕೋತೀನಿ. ನಾನು ಊಟ ಮಾಡಿಲ್ಲ, ನಾ ಹೇಳಿಲ್ಲ ಅಂತೇಳಿ ಮತ್ತು ನಿಂದ್ರ ಕಡೆ ಇದು ಮಾಡ್ಬಾರ್ದಲ್ರಿ. ಎಷ್ಟು ಹೋಗೈತಿ ಎಷ್ಟಿಲ್ಲ ಕೇಳೋರೇನು, ಅದಕ್ಕೆ ನಾನೇ ಹೇಳಿಬಿಟ್ರಿ. ನೆಕ್ಸ್ಟ್ ವ್ಲಾಗ್ದಾಗ ಹೇಳ್ತೀನಿ ಅಂದಿದ್ನ, ಅದಕ್ಕೆ ಹೇಳಿದ್ರಿ ನಾನು. ನಮ್ಮದು ಅಷ್ಟು ಹೋಗೈತೆ ನೋಡ್ರಿ. ನಾನು ಇವಾಗ ಊಟ ಮಾಡ್ತೀನಿ ರೀ ಫ್ರೆಂಡ್ಸ. ಮತ್ತು ನಿಮ್ಗೆ ಹೇಳಿಲ್ಲ ಅಂತೇಳಿ ಹೇಳಿದ್ರಿ. ನಮ್ದು ಟೋಟಲಾಗಿ ಖರ್ಚು 1:40 ಬಂದೈತೆ ನೋಡ್ರಿ. ನೋಡ್ರಿ ಅಲ್ಲಿ ನಮ್ಮ ವ್ಯಾನ್ ಮುಖಂಡ ನೋಡ್ರಿ. ಇವತ್ತಿನ ವ್ಲಾಗ ಇಲ್ಲಿಗೆ ಏನು ಮಾಡತ್ತೀನಿ ರೀ. ಮತ್ತೆಲ್ಲರೂ ಮುಂದಿನ ವಿಡಿಯೋ ಸಿಗ್ತೀನಿ ರೀ.
ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ